ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ದಿನದಲ್ಲಿ ಈ ಫೆಟಾ ಚೀಸ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ಬೇಕಾಗಿರೋದು ಸ್ವೀಟ್ ಬ್ರೆಡ್, ಅವಕಾಡೋ ಮತ್ತು ಫೆಟಾ ಚೀಸ್. ನಾನು ಈ ಬ್ರ್ಯಾಂಡಿದು ಫೆಟಾ ಚೀಸ್ ತಗೊಂಡಿದ್ದೇನೆ. ಇಲ್ಲಿ ನೀವು ಪನ್ನೀರ್ ಯೂಸ್ ಮಾಡ್ಬೋದು ಇದರ ಬದಲಿಗೆ, ಬಟ್ ಫೆಟಾ ಚೀಸ್ ಫ್ಲೇವರ್ ತುಂಬ ಡಿಫ್ರೆಂಟ್ ಆಗಿರ್ತದೆ ಮತ್ತು ಅದು ಚೀಸ್ ಟೈಪ್ಸ್ ತುಂಬ ಬೇರೆ ಥರನೇ ಇರ್ತದೆ ಆ್ಯಸ್ ಕಂಪೇರ್ಡ್ ಟು ಪನ್ನೀರ್. ಮತ್ತು ಬಟರ್ ಮಸ್ಟ್. ಅವಕಾಡೋ ಬೇಕಂದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಹಿಂದೆನೂ ನಾನು ತೋರಿಸಿದ್ದೇನೆ. ಮತ್ತು ಇನ್ನೊಂದು ಆಪ್ಷನಲ್ ಇಂಗ್ರೀಡಿಯೆಂಟ್ ಹೇಳಿದರೆ ಚಿಲ್ಲಿ ಆಯಿಲ್. ಸ್ಪೈಸಿನೆಸ್ ಇಷ್ಟ ಆದರೆ ಹಾಕ್ಬೋದು ನೀವು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ಫಸ್ಟ್ ಅವಕಾಡೋನ ಕಟ್ ಮಾಡ್ಕೊಳ್ಬೇಕು, ಬಟರ್ ಫ್ರೂಟ್. ಇದನ್ನೀಗ ಹ್ಯಾಫ್ ಮಾಡಿ ಅದರ ಬೀಜ ತೆಗೆದುಕೊಂಡ್ರೆ ಕರೆಕ್ಟ್ ಆಯಿತು. ಇದು ಕರೆಕ್ಟ್ ರೈಪ್ ಆಗಿದೆ. ತುಂಬ ಕಾಯಿ ತಗೊಳ್ಬಾರ್ದು ಮತ್ತು ತುಂಬ ಬ್ಲ್ಯಾಕ್ ಡಾಟ್ಸ್ ಇದ್ರೂ ತಗೊಳ್ಳಿಕ್ಕೆ ಹೋಗಬಾರ್ದು. ಇದು ಪರ್ಫೆಕ್ಟಾಗಿ ಹಣ್ಣಾಗಿದೆ. ಈಗ ಒಂದು ಸ್ಪೂನ್ ಹೆಲ್ಪಿಂದ ನಾನು ಇದನ್ನು ಸ್ಕೂಪ್ ಔಟ್ ಮಾಡ್ತೇನೆ. ಇದು ಆರಾಮಾಗಿ ಬರ್ತದೆ, ಏನು ಅಂದರೆ ಕಷ್ಟ ಆಗೋದಿಲ್ಲ ಮತ್ತು ತುಂಬ ಹೆಲ್ದಿ ಫ್ರೂಟ್ ಇದು. ಈಗ ಇದನ್ನು ಫೋರ್ಕ್ ಹೆಲ್ಪಿಂದ ಮ್ಯಾಶ್ ಮಾಡ್ಕೊಳ್ತೇನೆ. ಕಂಪ್ಲೀಟ್ ಅಲ್ಲ ಅಂದರೂ ಸ್ವಲ್ಪ ಚಂಕ್ಸ್ ಇರೋ ಥರ ಇದು ತೊಂದರೆ ಇಲ್ಲ. ನೀವು ಕಟ್ ಮಾಡಿ ಇಷ್ಟ ಆಗ್ತದೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು, ಆ್ಯಸ್ ಯು ವಿಶ್. ಈಗ ನೋಡಿ, ಇದು ಮ್ಯಾಶ್ ಆಯ್ತಲ್ಲ. ಇದಕ್ಕೆ ಸ್ವಲ್ಪ ಬದಿಯಲ್ಲಿಟ್ಟು ಈಗ ಚೀಸ್ ಏನಿತ್ತು ಅದನ್ನು ನಾನು ಕ್ರಂಬಲ್ ಮಾಡ್ಕೊಳ್ತಾ ಇದ್ದೇನೆ. ಕೈಯಲ್ಲೇ ಇದು ಈಸಿಯಾಗಿ ಕ್ರಂಬಲ್ ಆಗ್ತದೆ, ಅಂದರೆ ಹುಡಿ ಹುಡಿ ಮಾಡ್ಬೋದು. ತುರಿದ್ರೆ ಏನೂ ಸಿಕ್ಕೋದಿಲ್ಲ. ಸೊ ಈಗ ಕ್ರಂಬಲ್ ಮಾಡಿದರೆ ನಿಮಗೆ ತಿನ್ನುವಾಗ ಅದು ಸಿಗ್ತದೆ ಬಾಯಿಗೆ. ಸೊ ಇದನ್ನು ಈಗ ಕ್ರಂಬಲ್ ಮಾಡಿದ್ದೇನೆ. ನೆಕ್ಸ್ಟು ಸ್ಯಾಂಡ್ವಿಚ್ಗೆ ಪ್ರಿಪೇರ್ ಮಾಡ್ಕೊಳ್ಳುವ. ಒಂದು ತವಾದಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಳ್ಬೇಕು. ಬಟರಲ್ಲಿ ಮಾಡಿದರೆ ಫ್ಲೇವರ್ ಒಳ್ಳೆಯದಾಗ್ತದೆ ಅಂತ. ಈಗ ಬ್ರೆಡ್ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. 2 ಸೈಡ್ ರೋಸ್ಟ್ ಮಾಡಿನೂ ನೀವು ಇದನ್ನು ತವಾದಲ್ಲಿ ರೋಸ್ಟ್ ಮಾಡಿ ಯೂಸ್ ಮಾಡ್ಬೋದು ಸ್ಯಾಂಡ್ವಿಚ್ಗೆ. ಇಲ್ಲಾಂದರೆ ಫಸ್ಟು ನೀವೆಲ್ಲ ಎಸೆಂಬಲ್ ಮಾಡಿ ಮತ್ತೆ ಆಚೆ ಈಚೆ ರೋಸ್ಟ್ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಹೀಗೆ ಮಾಡಿದರೆ ನೀವು ಒಂದೇ ಸರಿ, ಅಂದರೆ ಒಂದು ಲೇಯರ್ ಮಾತ್ರ ಮೇಲಿಂದ ಟಾಪಪ್ ಮಾಡಬೇಕಂತಲ್ಲ ಇನ್ನೊಂದು ಬ್ರೆಡ್ಡಿಂದ, ಹಾಗೆ ತಿನ್ಬೋದು. ನಾನು ತೋರಿಸ್ತೇನೆ ಮುಂದೆ, ಗೊತ್ತಾಗ್ತದೆ ನಿಮಗೆ. ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಸೆಂಬಲ್ ಟೈಮ್. ಒಂದು ಬ್ರೆಡ್ ಸ್ಲೈಸು, ಅದರ ಮೇಲೆ ಈ ಅವಕಾಡೋ ಏನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಮ್ಯಾಶ್ ಮಾಡಿ ಅದನ್ನು ಅಪ್ಲೈ ಮಾಡಬೇಕು. ಇದು ಅಷ್ಟೇ, ಸ್ವಲ್ಪ ಚಂಕ್ಸ್ ಇದ್ದರೆ ಒಳ್ಳೆಯದಾಗ್ತದೆ, ತಿನ್ಲಿಕ್ಕೆ ಸಿಗ್ತದೆ. ಕೆಲವರಿಗೆ ಬಟರ್ ಫ್ರೂಟ್ ಫ್ಲೇವರ್ಸ್ ಇಷ್ಟ ಆಗೋದಿಲ್ಲ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಏನಾದರೂ ಸಿಕ್ತು ಸುತ್ತಮುತ್ತ ಇದ್ದರೆ ನೀವು ಇದನ್ನೆಲ್ಲ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ ಈ ಪರ್ಟಿಕ್ಯುಲರ್ ಸ್ಯಾಂಡ್ವಿಚ್. ಆಯಿತಾ? ಇದನ್ನು ಸ್ವಲ್ಪ ಥಿಕ್ ಲೇಯರೇ ಸ್ಪ್ರೆಡ್ ಮಾಡಬೇಕು, ತುಂಬ ತೆಳು ಹಚ್ಚಲಿಕ್ಕೆ ಹೋಗಬೇಡಿ. ಈಗ ಇಲ್ಲಿ ಆಪ್ಷನಲ್ ಆಗಿ ನಾನು ಚಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ. ಇದು ತುಂಬ ಸ್ಪೈಸಿ ಇರ್ತದೆ, ಸೊ ನೋಡ್ಕೊಂಡು ಮಕ್ಕಳಿದ್ರೆ ನೀವು ಸ್ಕಿಪ್ ಮಾಡಿ. ಸಾಲ್ಟ್ ಪೆಪ್ಪರ್ ಹಾಕ್ಕೊಳ್ಬೋದು. ಇದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿದ್ದು ನೀರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ಕೊಳ್ತೇನೆ. ಇನ್ನೂ ಬೇರೆ ಬೇರೆ ಕ್ಯಾಪ್ಸಿಕಮ್, ಕಾರ್ನ್ ಅಥವಾ ಬೇರೆ ವೆಜಿಟೇಬಲ್ಸ್ ನೀವು ಯೂಸ್ ಮಾಡ್ಬೋದು. ಇದ್ರ ಮೇಲೆ ಸಾಲ್ಟ್ ಪೆಪ್ಪರ್, ಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಬೋದು. ಈಗ ಚೀಸ್ ಹಾಕ್ಕೊಳ್ತಾ ಇದ್ದೇನೆ, ಫೆಟಾ ಚೀಸ್, ಮೇಲೆ ಕೊತ್ತಂಬರಿ ಸೊಪ್ಪು. ಇದಿಷ್ಟೇ. ಇದನ್ನು ನೀವು ಹೀಗೇ ತಿನ್ಬೋದು, ಇಲ್ಲ ಇದ್ರ ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ನ ಇಟ್ಕೊಳ್ಬೋದು. ಹೀಗೆ ನೋಡಲಿಕ್ಕೆ ಚೆಂದ ಕಾಣ್ತದೆ, ಆದರೆ ತಿನ್ನುವಾಗ ಅದು ಸ್ವಲ್ಪ ಬೀಳ್ಬೋದಲ್ಲ, ಅದಕ್ಕೆ ಇನ್ನೊಂದು ಬ್ರೆಡ್ ಸ್ಲೈಸಿಂದ ಕವರ್ ಮಾಡ್ತಾ ಇದ್ದೇನೆ. ಇಷ್ಟೇ ಈಸಿ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.